ಅಕ್ಕ 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 ಮಾವಣ್ಣವ್ರ ಮನೇಲಿ ಇಲ್ವೇನಕ್ಕ? ಇಲ್ಲಮ್ಮ, ಇನ್ನು ನಿಮ್ಮ ಮಾವನವರು ಬಂದಿಲ್ಲ. ಅಕ್ಕ ಇಲ್ಲೇ ಎಲ್ಲರೂ ಹೋಗಿರ್ಬೋದು, ನೀ ಮಲಿಕೋಕ. ಅಕ್ಕ ಮಾವನವರು ಬಂದ್ರೆ ಬರ್ಬೋದು. ಆಯ್ತಮ್ಮ, ನೀನು ಹೋಗಿ ಮಲ್ಕೋ. ಆಯ್ತಕ್ಕ. ಸುಮಿತ್ರಾ, ಯಾಕಕ್ಕ? ನೋಡಮ್ಮ, ನೀನಂತ ತಂಗಿಯನ್ನು ಪಡೆಯಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ. ಹೌದು ಅಕ್ಕ, ನಾನು ನಿಮ್ಮಂತ ಅಕ್ಕನನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ದೇನೆ. ಸರಿ ಅಕ್ಕ, ನೀವು ಬಾಗ್ಲು ಹಾಕೊಂಡು ಮಲ್ಕೊಳ್ಳಿ. ಆಯ್ತಮ್ಮ, ಸರಿ, ನೀನು ಹೋಗಿ ಮಲ್ಕೋ. ಪವಿತ್ರ, ಹಾಗೆ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಲೇಟ್ ಆಯಿತು. ಗಂಟೆ 12. ಅಯ್ಯೋ ಪಾಪ, ನೀನು ನನಗೋಸ್ಕರ ಕಾಯ್ತಾ ಇದೀಯ ಅಂತ ನನಗೂ ಗೊತ್ತು ಕಣೆ. ಅಯ್ಯೋ ನನ್ನ ಚಿನ್ನ. ನೋಡಿ, ಒಳಗಡೆ ಸುಮಿತ್ರಾ ಇದ್ದಾಳೆ, ಹೋಗಿ ಮೊದಲು ಊಟ ಮಾಡಿಕೊಂಡು ಬನ್ನಿ. ನನಗೆ ಹಸಿವಿಲ್ಲ ಪವಿತ್ರ. ಹಾಗಾದ್ರೆ ಈ ಹಾಲನ್ನಾದ್ರೂ ಕುಡೀರಿ. ನನಗೆ ಈ ಹಾಲು ಬೇಡ, ಇದು ನಿನಗೆ ಸೇರಿದ್ದು, ಇದು ನೀನೇ ಕುಡಿ. ನನಗೆ ಬೇಕಾಗಿರುವುದು ಈ ಹಾಲು. ನೀವು ತುಂಬಾ ರಸಿಕರು ರೀ. ಬಾರೆ ಈ ರಸಿಕನ ರತಿ. ಹಲೋ, ಐ ಆಮ್ ಪ್ರತಾಪ್ ಸ್ಪೀಕಿಂಗ್. ಪವಿತ್ರ, ನಾನು ಅರ್ಜೆಂಟ್ ಹೋಗ್ಬೇಕು. ಬೆಳಿಗ್ಗೆ ಹೋದ್ರೆ ಆಗೋದಿಲ್ಲವೇನ್ರಿ? ಇಲ್ಲ ಪವಿತ್ರ, ಅಲ್ಲೇನೋ ಗಲಾಟೆ ನಡೆದಿದೆ ಅಂತೆ, ನಾನು ಈಗಲೇ ಹೋಗಬೇಕು. ನೀನು ಮಲಗು, ನಾನು ಬೇಗನೆ ಬಂದ್ಬಿಡ್ತೇನೆ. ಆಯ್ತು, ಹೋಗಿ ಬನ್ನಿ. ಕಣ್ಣು ಕಾಣದ ಕುರುಡೀಗ ಪ್ರಜ್ಞೆ ತಪ್ಪಿದ ನಿರ್ಜೀವಿ. ಆದರೂ ಕೋಲ್ ಮಿಂಚಿನಂತೆ ಹೊಳೆಯುತ್ತಿರುವ ಈ ಯೌವನದ ಸೌಂದರ್ಯ, ಈ ಸೌಂದರ್ಯದ ಮೆರಗಿಗೆ ನಾ ಹಚ್ಚುವೆ ಕಾಮದ ಕೆಚ್ಚು.
ಸಮಯ ನೋಡಿ ಕಣ್ಣು ಹಾಕಲು ಬಂದಿರುವಂದಿಲ್ಲ ಕತ್ತೆ ಮಗನೇ. ಪ್ರಶಾಂತ್, ಈಗ ನನ್ನ ಸೇಡು ತೇರಿತು. ಘಟ ಬಿದ್ದು ಹೋದರೂ ಹಠ ಬಿಡಲಾರದು ಈ ಘಟ ಸರ್ಪ ಎಂಬುದು. ಈಗಲಾದರೂ ತಿಳಿತಾ? ಅತ್ತಿಗೆ ಅತ್ತಿಗೆ ಲೇ ಪಾಪಿ, ಸತ್ತ ಹಣದಂತೆ ಬಿದ್ದಿರುವ ನನ್ನ ಅತ್ತಿಗೆಯನ್ನು ಮುಟ್ಟಲು ನಾಚಿಕೆ ಆಗ್ಲಿಲ್ಲನೋ ಪಾಪಿ. ಇನ್ನು ನಿನ್ನನ್ನು ಜೀವ ಸಹಿತ ಬಿಡಲಾರೆನು. ಪ್ರಶಾಂತ್, ಮರ್ಯಾದೆಯಿಂದ ಕೈ ಬಿಡು, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಸುಟ್ಟು ಬಿಡುವೆ. ಅತ್ತಿಗೆ ಇಲ್ಲ ಅತ್ತಿಗೆ. ಅತ್ತಿಗೆ, ಚಕ್ರತೀರ್ಥ ಇಲ್ಲಿಗೇಕೆ ಬಂದಿದ್ದ? ನನಗೊಂದು ಗೊತ್ತಿಲ್ಲಪ್ಪ. ನಿಮ್ಮ ಅಣ್ಣನವರು ಹೋದ ಮೇಲೆ ನನಗೆ ತಲೆ ಸುತ್ತು ಬಂದು ಹಾಗೆ ಕೆಳಗೆ ಬಿದ್ದೆ. ಅತ್ತಿಗೆ, ಈ ಮನೆಯಲ್ಲಿ ಏನೋ ಮೋಸ ನಡೀತಾ ಇದೆ. ನನಗೆ ಯಾಕೋ ಸುಮಿತ್ರಾಳ ಮೇಲೆ ಸಂಶಯ ಬರ್ತಾ ಇದೆ. ನೋಡು ಪ್ರಶಾಂತ್, ಸುಮಿತ್ರ ಅಂತವಳಲ್ಲ, ತುಂಬಾ ಒಳ್ಳೆಯವಳು. ಅತ್ತಿಗೆ, ನಿನ್ನ ತಲೆ ಯಾಕೆ ಸುತ್ತು ಬಂತು? ಹಾಲು ಕುಡಿದ ಮೇಲೆ. ಹಾಗಾದರೆ ಸುಮಿತ್ರ ಯಾಕೆ ಹಾಲಿನಲ್ಲಿ ವಿಷ ಬೆರೆಸಿರಬಾರದು? ನೋಡು, ಸುಮ್ಮ ಒಳ್ಳೆಯವಳು, ಅವಳು ಅಂತವಳಲ್ಲ. ಹಾಗಾದರೆ ಸುಮಿತ್ರ ಯಾಕೆ ಹಾಲಿನಲ್ಲಿ ವಿಷ ಬೆರೆಸಿರಬಾರದು? ಅದೆಲ್ಲ ದೈವ ಇಚ್ಛೆ. ಹಾಗಾದರೆ ಇದ್ದ ಮೂವರಲ್ಲಿ ಕದ್ದವರಾರು? ನೋಡಪ್ಪ, ಅದೆಲ್ಲ ದೈವ ಇಚ್ಛೆ. ಅದನ್ನೆಲ್ಲ ನಾನು ವಿಚಾರಿಸುತ್ತೇನೆ ಅತ್ತಿಗೆ. ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಆಯ್ತಪ್ಪ, ನೀನು ಹೋಗಿ ಮಲ್ಕೋ. ಪ್ರಶಾಂತ್, ನೀನಾ? ಹೌದು ಅಣ್ಣ. ಅಣ್ಣ, ಅತ್ತಿಗೆ ತಲೆ ಸುತ್ತು ಬಂದು ಬಿದ್ದಿದ್ದಳು, ಅದಕ್ಕೆ ವಿಚಾರಿಸಿದ್ರು ಆಯ್ತು ಅಂತ ಬಂದೆ. ನೀನು ಇಷ್ಟ್ಯಾಕೆ ಲೇಟಣ್ಣ? ಮಾವ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಮಾವ. ನೀವು ಹೋದ ತಕ್ಷಣ ಇವರು ಅಕ್ಕನ ಹತ್ರ ಬಂದು ಛೀ, ಆ ವಿಷಯವನ್ನು ಹೇಗೆ ಹೇಳಿ ಮಾವ ನಿಮಗೆ? ಸುಮಿತ್ರಾ, ಏನು ಮಾತನಾಡುತ್ತಿರುವೆ? ನೋಡಿದ್ರ ಮಾವ, ಈ ವಿಷಯನ ಹೇಳಿದ್ರೆ ಅವ್ರಿಗೆ ಎಷ್ಟು ಕೋಪ ಬರ್ತಾ ಇದೆ. ನೋಡಿ ಮಾವ, ನಾನು ನಿಜವನ್ನೇ ಹೇಳ್ತೇನೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿರುವ ಅವಳು ಕೂದಲ ನೋಡಿ, ಬಾಡಿ ಹೋದ ಅವಳ ಮುಖವನ್ನು ನೋಡಿ. ಮಾವ, ಇವ್ರ ಮೇಲೆ ಯಾಕೋ ಸಂಶಯ ಬರ್ತಾ ಇದೆ. ಇವರಿಬ್ಬರು ಬಹಳ ದಿನದ ಚಕ್ಕನ್ನ ವಾಡ್ತಾ ಇದ್ದಾರೆ ಮಾವ, ಚಕ್ಕನ್ನ ವಾಡ್ತಿದ್ದಾರೆ. ತಾಯಿ ಮಗನ ಸಂಬಂಧವನ್ನು ಕಟ್ಟುವೇನಲ್ಲ ಚಾಂಡಾಳಿನಿ. ಪ್ರಶಾಂತ್, ನಿಲ್ಲಿಸು ನಿನ್ನ ನಾಟಕವನ್ನು. ಮಕ್ಕಳು ಹೆಂಡತಿಯನ್ನು ಬಿಟ್ಟು ನಾನಿಲ್ಲದ ಸಮಯವನ್ನು ಸಾಧಿಸಿ ಈ ಅಣ್ಣನ ಹೆಂಡತಿಯ ಮಕ್ಕಳು ಮಲಗಲು ಬಂದಿರುವೇನಲೇ ಪಾಪಿ. ಅಣ್ಣ, ನುಡಿಯದಿರು ನನಗೆ ಅಣ್ಣನೆಂಬ ಶಬ್ದವನ್ನು. ನಂಬಿಕೆಗೆ ದ್ರೋಹ ಬಗೆಯುವ ಬಂಡನೆ. ನಿನ್ನಂತ ಘಾತುಕ ತಮ್ಮಂದಿರು ಈ ಜಗತ್ತಿನಲ್ಲಿ ಇದ್ದಾರೆ ಅಂತ ನನಗೆ ಈಗ ತಿಳಿಯಿತು. ಕಾಮುಕ ನಾಯಿ, ನಿನ್ನ ಈ ಕಾಮಕ್ಕೆ ಈ ಅಣ್ಣನ ಹೆಂಡತಿ ಬೇಕಾಯಿತೇನೋ? ಅಣ್ಣ, ಏನು ಮಾತನಾಡುತ್ತಿರುವೆ? ನನ್ನ ತಮ್ಮ ಲಕ್ಷ್ಮಣನಂತ ನಿಷ್ಠಾವಂತ ಹೃದಯವಂತ ಅಂತ ತಿಳಿದಿದ್ದೆ. ಆದರೆ ಈ ಒಡ ಹುಟ್ಟಿದ ಅಣ್ಣನ ಹೆಂಡತಿಯನ್ನೇ ಮೋಹಿಸುವ ಕಾಮುಕ ಅಂತ ತಿಳಿದಿರಲಿಲ್ಲ. ಪ್ರತಾಪ್, ನೋಡಿ, ಇಂಥ ಚುಚ್ಚು ಮಾತುಗಳನ್ನು ಆಡಬೇಡಿ. ನಿಮ್ಮ ತಮ್ಮ ದೇವರಂತಾನು, ದಯವಿಟ್ಟು ನಿಮ್ಮ ಕಾಲು ಬಿಡದೆ ಬೇಡಿಕೊಳ್ಳಿ. ಆ ದೇವರಂತವನಿಂದಲೇ ತಾಳಿ ಕಟ್ಟಿ
ಕಟ್ಟಿಸಿಕೊಳ್ಳಲೇ ಹಾದರದ ಹೆಣ್ಣೆ. ಅಣ್ಣ ತಿಳಿಯದೆ ದುಡುಕಬೇಡ, ಪ್ರಮಾಣಿಸಿ ನೋಡು ಅಣ್ಣ, ಪ್ರಮಾಣಿಸಿ ನೋಡು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೇನೋ ದ್ರೋಹಿ. ಕಟ್ಟಿದ ತಾಳಿಯನ್ನು ಹರಿದುಕೊಳ್ಳುವೆ. ಇವಳು ನಿನಗೆ ಬೇಕಾಗಿದ್ದರೆ ಇವಳ ಹಿಂದೆ ತಾಳಿ ಕಟ್ಟಿ ಹೊರಟು ಹೋಗು ಮಗನೇ. ಅಣ್ಣ ನೀನೇನು ಮನುಷ್ಯನೋ ರಾಕ್ಷಸನೋ? ನಿನಗೆ ಹೆಣ್ಣಿನ ಶಾಪ ತಟ್ಟದೆ ಬಿಡುವುದಿಲ್ಲವೋ ಪಾಪಿ? ಹೆಣ್ಣು? ಥು, ಇವಳು ಒಂದು ಹೆಣ್ಣು. ಬಡವನ ತಂಗಿ ಕುರುಡಿ ಅಂತ ಕರುಣೆ ತೋರಿದೆ. ಆದರೆ ಈ ಹೆಣ್ಣಿನ ತುಂಬ ಕಾಮವೇ ತುಂಬಿದೆ. ಇವಳು ಅಂತಿಂತ ಹೆಣ್ಣಲ್ಲ, ಕಂಡ ಕಂಡ ಗಂಡುಗಳ ಸುಖವೊಂದುವ ಬಂಡ ರಂಡೆ. ಬಾಯಿ ಮುಚ್ಚು ನನ್ನ ತಾಯಿಯ ಚೊಚ್ಚಲು ಮಗನೇ. ನಿನ್ನ ತಮ್ಮನಾಗಿ ಹುಟ್ಟಿದಕ್ಕೆ ನನಗೆ ಸರಿಯಾದ ಬಹುಮಾನವನ್ನೇ ಕೊಟ್ಟೆ. ನೋಡಿದೆಯಾ ಅತ್ತಿಗೆ, ಪವಿತ್ರ ಅನ್ನೋದಕ್ಕೆ ಬೆಂಕಿ ಹಚ್ಚಿಬಿಟ್ಟರು ಈ ಜಗದುಷ್ಟರು. ನನ್ನ ಸಿಟ್ಟು ನೆತ್ತಿಗೆ ಏರುವುದರೊಳಗೆ ನೀವು ಇಲ್ಲಿಂದ ಕಾಲ್ಕಿತ್ತರೆ ಸರಿ, ಇಲ್ಲದಿದ್ದರೆ ಸುಟ್ಟು ಬಿಡುವೆ ಈ ನಿಮ್ಮ ಕೆಟ್ಟ ದೇಹಗಳನ್ನು. ಹೌದು ಮಾವ, ಬೇಗನೆ ಸುಟ್ಟು ಬಿಡಿ. ಇಂಥ ಕೆಟ್ಟ ಉಳಿದು ಭಾರ ಇಲ್ಲಿ. ವಾ ವಾ, ಹುಟ್ಟಿದರೆ ಹುಟ್ಟಬೇಕು ನಿನ್ನಂತ ಹೆಣ್ಣು. ನಿನ್ನಂತ ಹೆಣ್ಣು ಹುಟ್ಟಿದರಿಂದಲೇ ಒಂದಾಗಿರೋ ಮನೆತನಗಳು ಒಡಕಾಗುತ್ತಿರುವುದು. ತಿಂಡಿಗಾಗಿ ಹುಟ್ಟಿದ ಬಂಡ ರಂಡೆ, ನಿನಗೂ ಒಂದು ಕಾಲ ಬಂದೇ ಬರುತ್ತದೆ, ನೆನಪಿಟ್ಟುಕೋ. ಅತ್ತಿಗೆ ಬಾರಮ್ಮ ಹೋಗೋಣ. ಈ ಮನೆಯ ಋಣ ತೀರಿದಂತೆ ಕಾಣುತ್ತದೆ. ಅದಕ್ಕೆ ಆ ದೇವರು ಈ ರೀತಿ ನಾಟಕ ಹೂಡಿರುವನಮ್ಮ. ಆ ದೇವರು ಎಲ್ಲಿಗೆ ಕರೆದೊಯ್ತಾನೋ ಅಲ್ಲಿಗೆ ಅತ್ತಿಗೆ. ಅಣ್ಣ ಒಂದು ಮಾತು ನೆನಪಿಟ್ಟುಕೋ, ಹೊರಗೆ ನೂಕಿದ ಈ ನಿನ್ನ ಕೈಗಳಿಂದಲೇ ಈ ಪತಿವ್ರತೆಯ ಕೊರಳಿಗೆ ತಾಳಿ ಕಟ್ಟಿಸದಿದ್ದರೆ ನನ್ನ ಹೆಸರು ಪ್ರಶಾಂತನೇ ಅಲ್ಲ. ಬಾರಮ್ಮ ಹೋಗೋಣ. ಸುಮಿತ್ರ, ನಡೆಯಮ್ಮ ಒಳಗೆ. ಬನ್ನಿ ಮಾವ, ಒಳಗಡೆ ಹೋಗೋಣ.